ನಮಸ್ಕಾರ ಕರ್ನಾಟಕ. ಇವತ್ತು ಆರೋಗ್ಯ ಇಲಾಖೆ ಕಡೆಗೆ ಸ್ವಲ್ಪ ದೃಷ್ಟಿ ಹಾಯಿಸೋಣ. ಎಲ್ಲಿದಪ್ಪ ಆರೋಗ್ಯ ಇಲಾಖೆ ಅನ್ಬೋದು. ಇದು ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಬಳಿಚಕ್ರ ಅಂತಕ್ಕಂಥ ಒಂದು ಬಹುದೊಡ್ಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಸುದ್ದಿಯನ್ನು ನಾನು ತಮ್ಮೆದುರಿಗೆ ತರುತ್ತಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳ ಸಲುವಾಗಿ. ಅಂದರೆ ಆಸ್ಪತ್ರೆಗೆ ಆರಾಮಿರಲು ತಪ್ಪೋದಿಲ್ಲ, ಅಲ್ಲಿರ್ತಕ್ಕಂಥ ಜನರ ಆರೋಗ್ಯಕ್ಕಾಗಿ, ಈ ರಾಜ್ಯದ ಜನರ ಆರೋಗ್ಯಕ್ಕಾಗಿ ಹಣವನ್ನು ಖರ್ಚು ಮಾಡ್ತಾರೆ. ಹಾಗಾದರೆ ಎಷ್ಟರ ಮಟ್ಟಿಗೆ ಇಲ್ಲಿನ ಜನರಿಗೆ ಈ ಆರೋಗ್ಯ ಇಲಾಖೆ ಚಿಕಿತ್ಸೆಯನ್ನು ಕೊಡ್ತಾ ಇದೆ, ವ್ಯವಸ್ಥೆಯನ್ನು ಮಾಡ್ತಾ ಇದೆ, ಯಾವ ರೀತಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ಬಂದಾಗ ಬಹಳ ಬೇಜಾರು ಅನ್ನಿಸ್ತದೆ. ಕಾರಣ ಏನು ಅಂದರೆ, ಈ ಹಿಂದಿನ ಸರ್ಕಾರಗಳು ಕಟ್ಟಿರ್ತಕ್ಕಂಥ ಒಂದು ಕಟ್ಟಡಗಳಿವೆ ಅಲ್ಲ, ಆ ಕಟ್ಟಡ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಕಟ್ಟಡ. 100 ಅಲ್ಲ 200 ವರ್ಷ ಕಳೆದರೂ ಕೂಡ ಆ ಕಟ್ಟಡಕ್ಕೆ ಏನಾಗೋದಿಲ್ಲ. ಅದರ ಮೇಲಿರ್ತಕ್ಕಂಥ ಏನು ಛಾವಣಿ ಛತ್ತಿದೆ ಅಲ್ಲ, ಅದನ್ನು ಬದಲಾಯಿಸಿದರೆ ಸಾಕು, ಬಣ್ಣ ಹಚ್ಚಿದರೆ ಸಾಕು, ಬಾಗಿಲು ಮತ್ತು ಕಿಟಕಿ ಸರಿ ಮಾಡಿದರೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಟ್ಟಡಗಳು. ಈಗೇನು ಇವ್ರು ಕಟ್ತಾ ಇದ್ದಾರಲ್ಲ, ಇಟ್ಟಂಗಿ ಹಾಕಿ ಕಾಲಮ್ ಹಾಕಿ, ಇದು 30 ವರ್ಷನೂ ಬಹುಶಃ ಎಲ್ಲಿನೂ ನಡೆದಿಲ್ಲ ಅನ್ನಿಸ್ತದೆ. ಯಾಕಂದರೆ ಹಾಗೆ ಸೀಳ್ತಾ ಇದೆ, ಛತ್ ಕಡಿದು ಬೀಳ್ತಾ ಇದೆ, ಏನೇನೋ ಮಾಡ್ತಾ ಇದೆ. ಬಹಳ ಉತ್ತಮವಾಗಿರ್ತಕ್ಕಂಥ ಕರಿಕಲ್ಲಿನ ಕಟ್ಟಡಗಳು ಬಳಿಚಕ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿವೆ. ಹಳಿ ಬಿಲ್ಡಿಂಗ್ಗಳು, ಕ್ವಾರ್ಟರ್ಸ್ಗಳಿವೆ, ಏನೂ ಮಾಡಬೇಕಾಗಿಲ್ಲ, ಛತ್ ಅಟ್ಟೆ. ಅದಷ್ಟೇ ಮಾಡಿದ್ರೆ ಸರ್ಕಾರದ ಕೋಟ್ಯಾಂತರ ಹಣ ಉಳಿತದೆ ರೀ. ಅದು ಅಧಿಕಾರಿಗಳು ರಿಪೋರ್ಟ್ ಮಾಡೋದಿಲ್ಲ, ಅಲ್ಲಿನ ಜನಪ್ರತಿನಿಧಿಗಳು ಅದರ ಕಡೆ ಕಣ್ಣಾಯಿಸೋದಿಲ್ಲ. ಹೌದಾ, ಆಸ್ಪತ್ರೆ ಬೇಕಾಗಿದೆ, ನಾ ಬಜೆಟ್ ಕಟ್ಟಿ ಸರಿ. ನಮಗೆ ಬಳಿಚಕ್ರದ ಏನೋ ಒಂದು ಆವರಣ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಬೇರೆ ಹೊಸ ಕ್ವಾರ್ಟರ್ಸ್ಗಳು ಕಂಡಿಲ್ಲ. ಹಳಿ ಕ್ವಾರ್ಟರ್ಸ್ಗಳಂತೂ ಯಾವುದೇ ಕಾರಣಕ್ಕೂ ಅಲ್ಲಿ ವಾಸವಿರಲು ಯೋಗ್ಯ ಇಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಎಲ್ಲಿರುವುದು? ಯಾದಗಿರಿಯಲ್ಲಿರುವುದಾ, ಇಲ್ಲ ಅದೇ ಗ್ರಾಮದಲ್ಲಿ ಎಲ್ಲಾದರೂ ಬಾಡಿಗೆ ಮನೆ ಪಡೆದಿರುವುದಾ? ಏನು ಕತೆ ಇದು? ಇದನ್ನು ಹೇಳೋರು ಯಾರು, ನೋಡೋರು ಯಾರು? ಅವತ್ತು ನಾವು ವಿಸಿಟ್ ಮಾಡಿದಾಗ ಇಬ್ಬರು ಡಿ ಗ್ರೂಪ್, ಒಬ್ಬರು ಸ್ಟಾಫ್ ನರ್ಸ್ ಬಿಟ್ಟರೆ ಯಾರೂ ಇಲ್ಲ. 3 ಪೇಷಂಟು, ಒಬ್ಬರು ಅಟೆಂಡರ್, 4 ಜನ ಸಾರ್ವಜನಿಕರು. ಚಿಕಿತ್ಸೆಗಾಗಿ ಬಂದವರು ಕೇವಲ 3 ಜನ. ಅಲ್ಲಿ ರೋಗಿಗಳು ಬರುವುದಿಲ್ಲ ಅಂದರೆ ಇಲ್ಲಿ ಚಿಕಿತ್ಸೆ ಸರಿಯಾಗಿ ಸಿಗುವುದಿಲ್ಲ ಅಂತ ಬೇರೆ ಮಾತಲ್ಲಿ ಹೇಳಬೇಕಾಗಿಲ್ಲ. ಏನು ಮಾಡೋದು? ಈಗ THO ಇದ್ದಾರೆ, DH ಇದ್ದಾರೆ. DHO ಆಫೀಸಲ್ಲಿ 4-5 ಜನ ಬೇರೆ ಬೇರೆ ಪ್ರಕಾರದ ಜಿಲ್ಲಾ ಮಟ್ಟದ ಅಧಿಕಾರಿಗಳು. ಇವರ ಕರ್ತವ್ಯವೇನೋ? ಇವರ ಮೇಲೆ ಸರ್ಕಾರ ಲಕ್ಷಾಂತರ ರೂಪಾಯಿ ಹಾಕಿ ವೆಚ್ಚ ಮಾಡಿ ಸಂಬಳ ಕೊಟ್ಟು, ಇವರಿಗೆ ಕ್ವಾರ್ಟರ್ಸ್ ಕೊಟ್ಟು, ಬೇಕಾದದ್ದನ್ನೆಲ್ಲ ಕೊಟ್ಟು, ವೆಹಿಕಲ್ ಕೊಟ್ಟು ಆಟ ಆಡ್ಲಿಕ್ಕೆ ಇಟ್ಟಿದ್ದೇನ? ಯಾರು ನೋಡ್ಬೇಕಿದನ್ನ? ಸಾರ್ವಜನಿಕರ ಗೋಳು ಕೇಳುವವರು ಯಾರು? ಅಲ್ಲಿನ ಶಾಸಕರು ಏನು ಮಾಡ್ತಾರೆ? ಅಲ್ರಿ ಮಾನ್ಯ ಶಾಸಕರುಗಳೇ, ಪೂಜ್ಯರೇ, ನೀವು ಮತ ಕೇಳುವಾಗ ಸಂಧಿ ತಿರುಗಿ ಬೇಕಾದವರು ಬೇಡಾದವರಿಗೆ ಕೈ ಜೋಡಿಸಿ ಮತ ಪಡೆದ ನಂತರ ನಿಮಗೆ ದುರಂಕಾರ ಬರುತ್ತದೆ? ಅಥವಾ ಜನಸೇವೆ ಮಾಡಬೇಕಂತ ವಿಚಾರ ಏನಾದರೂ ತಮ್ಮ ಕಡೆ ಇದೆ? ಭಾಳ ಕೆಟ್ಟ ಅನ್ನಿಸ್ತಾ ಇದೆ. ಯಾದಗಿರಿ ಶಾಸಕರು ಯಾರು, ಏನು ಮಾಡ್ತಾ ಇದ್ದೀರಿ? ನೀವು ಲಕ್ಷ್ಯ ವಹಿಸಬೇಕು. ಅಲ್ಲಿ ಏನಾಗಿದೆ ಅಂದರೆ, ಆ ಹಳೆ ಕಟ್ಟಡವನ್ನು ದುರಸ್ತಿ ಮಾಡಿದ್ರೆ ಭಾಳ ಚೆನ್ನಾಗಿತ್ತು. ಆದರೂ ಕೂಡ 2017ರಲ್ಲಿ NHM ಯೋಜನೆ ಅಡಿಯಲ್ಲಿ ಹೊಸ ಕಟ್ಟಡವನ್ನು ಕಟ್ಟಿಸಿದ್ರ. ಕಟ್ಟಡ ನೀಟಾಗಿದೆ, ಎಲ್ಲ ವ್ಯವಸ್ಥೆಯೂ ಇದೆ, ಔಷಧಿಯೂ ಇದೆ. ಡಾಕ್ಟರ್ ಬಹುತೇಕ ಇರುವುದಿಲ್ಲ, ನಾವು ಹೋದಾಗಂತೂ ಇರಲಿಲ್ಲ. ದಿನ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ರೋಗಿಗಳು
ಹೆಚ್ಚಾಗಿ ಇಲ್ಲ ಅಂದರೆ ಡಾಕ್ಟರ್ ಅಲ್ಲಿ ಸರಿ ಇಲ್ಲ ಅಂತ ಹೇಳ್ಬೋದು. ಜನರಿಗೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಮತ್ತು ಅಲ್ಲಿ ಇರೋದು 3 ಜನ ಇರ್ತಾರ. ಕಂಪ್ಯೂಟರ್ ಆಪ್ರೇಟರ್ ಎಲ್ಲಿ ಹೋದರು, ಫಾರ್ಮಾಸಿಸ್ಟ್ ಎಲ್ಲಿ ಹೋದರು, ಇವರೆಲ್ಲ ಎಲ್ಲಿ ಹೋದರು? ಯಾರು ನೋಡೋರು ಆಸ್ಪತ್ರೆನ? ಡಾಕ್ಟ್ರ್ ಒಬ್ಬರೇನ ಎಲ್ಲ ಮಾಡೋಕ್ಕಾಗುತ್ತಾ? ಅವ್ರಿಗಂತೂ ಅಲ್ಲಿ ಇರ್ಲಕ್ಕೆ ಮನೆ ಇಲ್ಲ ಬಿಡಿ, ಕ್ವಾರ್ಟರ್ಸ್ ಯಾವುದೂ ಇಲ್ಲ. ದೃಶ್ಯಾವಳಿಗಳಲ್ಲಿ ಅಲ್ಲಿರ್ತಕ್ಕಂಥ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅರಣ್ಯ ರೋದನೆಯನ್ನು ನೀವು ನೋಡಬಹುದು. ಏನಿದೆ ಪರಿಸ್ಥಿತಿಯಲ್ಲಿ? ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ? ದಿನೇಶ್ ಗುಂಡೂರಾವ್ ಸಾಹೇಬರು, ಈಗಿನ ಸರ್ಕಾರದ ಪ್ರಭಾವಿ ಸಚಿವರು, ಆರೋಗ್ಯ ಸಚಿವರು, ಬಾಯಿ ಬಿಟ್ಟರೆ ಬಹುದೊಡ್ಡ ಭಾಷಣ ಮಾಡ್ತಕ್ಕಂಥವ್ರು ಇದಕ್ಕೆ ಉತ್ತರ ಕೊಡಬೇಕು. ಯಾರು ಶಾಸಕರು ಸರಿಯಾಗಿ ತಮ್ಮ ಮತಕ್ಷೇತ್ರದಲ್ಲಿ ಕೆಲಸ ಮಾಡೋದಿಲ್ಲವೋ ಅಂಥವ್ರಿಗೆ ನೋಟಿಸ್ ಕೊಡಿ. ಅವಕಾಶನೇ ಇಲ್ವಾ ಕಾನೂನಲ್ಲಿ? ಅವಕಾಶ ಕಲ್ಪಿಸ್ಕೊಳ್ಬೇಕು ಸ್ವಾಮಿ. ನೀವಿರುವುದು ಯಾರಿಗಾಗಿ? ನೀವು ಯಾರಿಂದ ಬಂದಿರುವುದು? ಯಾರ ಸಂಬಳ ಪಡೆದು, ಯಾರ ಸೌಲಭ್ಯ ಪಡೆದು ನೀವು ಕಾರ್ಯನಿರ್ವಹಿಸ್ತೀರಿ? ಅದರ ಋಣವನ್ನು ನೀವು ತೀರಿಸಲಿಕ್ಕೇ ಬೇಕು. ಒಂದು ವೇಳೆ ತೀರಿಸದೇ ಇದ್ದರೆ ನಿಮಗೆ ಕೃಪೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿರ್ತಕ್ಕಂಥ ದೇವರುಗಳು ನಿಮಗೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಪಾಠ ಕಲಿಸಿದರೆ ಆಶ್ಚರ್ಯವಿಲ್ಲ. ಆದ್ದರಿಂದ ಇನ್ನೂ ಏನೂ ಆಗಿಲ್ಲ, ಇನ್ನೂ ಕಾಲಾವಕಾಶ ಬಹಳ ಇದೆ. ಆ ಯಾದಗಿರಿ ಬಳಿಚಕ್ರಕ್ಕೆ ಬರ್ತಕ್ಕಂಥ ಶಾಸಕರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥ ಮಾತು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಇನ್ನೊಂದು ವಿಶೇಷವಾಗಿ ವಾಟರ್ ಫಿಲ್ಟರ್ ಒಂದು ಖಂಡಿತ ಅಲ್ಲಿ, ಬಟ್ ಕಾರ್ಯನಿರ್ವಹಿಸೋದಿಲ್ಲ. ಮತ್ತು ಜನ ನೀರಿಲ್ಲಿಂದ ಕುಡಿಬೇಕು. ಒಂದು ವೇಳೆ ಅದು ನೀವು ಅದ್ರ ಕೆಲಸ ತಗೊಳ್ಳೋದಿಲ್ಲ ಅಂದರೆ ಸರ್ಕಾರದ ದುಡ್ಡು ಖರ್ಚು ಮಾಡಿ ಅದನ್ನು ಯಾಕೆ ಮಾಡ್ತೀರಿ? ಇದನ್ನು ಕೂಡ ನೋಡ್ಬೇಕಲ್ವೇ? ಸಂಬಂಧಿಸಿದ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಅಧಿಕಾರಿಗಳು, ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDOಗಳು ಆ ಕಡೆ ಗಮನ ಹರಿಸಬೇಕು, ಬೇಕು ಬೇಡಗಳನ್ನು ನೋಡಬೇಕು. ಅಂದಾಗ ಮಾತ್ರ ಈ ರಾಜ್ಯದ ಜನರಿಗೆ ನೀವು ಖರ್ಚು ಮಾಡಿರ್ತಕ್ಕಂಥ, ಆರೋಗ್ಯಕ್ಕಾಗಿ ಖರ್ಚು ಮಾಡಿರ್ತಕ್ಕಂಥ ಹಣದ ಒಂದು ಸಾರ್ಥಕತೆ ಆಗ್ತದೆ. ಇನ್ನು ಮುಂದಾದರೂ ಕೂಡ ಈ ಎಲ್ಲ ಯಾದಗಿರಿ ಜಿಲ್ಲೆಯ ಸಂಬಂಧಿಸಿದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸಿ ಆ ಒಂದು ಬಳಿಚಕ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನು ಅನಾರೋಗ್ಯದಿಂದ ಬಳಲ್ತಾ ಇದೆ ಅದಕ್ಕೆ ಕಾಯಕಲ್ಪ ಕೊಟ್ಟು ಆರೋಗ್ಯವಂತ ಆರೋಗ್ಯ ಕೇಂದ್ರವನ್ನಾಗಿ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ.